ಹೊಸಕೋಟೆ ತಾಲೂಕು ವಕೀಲರ ಸಂಘದಿಂದ ದಾಸಶ್ರೇಷ್ಠ ಕನಕದಾಸರ 537ನೇ ಜಯಂತಿ ಆಚರಣೆ. ಪ್ರೊಫೆಸರ್ ಬಿ.ಕೆ. ರವಿ ಸೇರಿದಂತೆ ನ್ಯಾಯಾಧೀಶರಾದ ಅರುಣ್ ಕುಮಾರ್, ಸತೀಶ್, ಚೈತ್ರಾ ಕುಲಕರ್ಣಿ ಸೇರಿದಂತೆ ಇನ್ನಿತರ ಅತಿಥಿಗಳು ಭಾಗಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ವಕೀಲರ ಸಂಘದ ಆವರಣದಲ್ಲಿ ಭಕ್ತ ಕನಕದಾಸರ 537ನೇ ಜಯಂತ್ಯುತ್ಸವವನ್ನು ಸರಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾಲಂಕಾರ ಮಾಡಿ ಪುಷ್ಪ ನಮನಗಳನ್ನು ಸಲ್ಲಿಸುವ ಮುಖಾಂತರವಾಗಿ ಕನಕದಾಸರ ಜಯಂತ್ಯೋತ್ಸವಕ್ಕೆ ಚಾಲನೆ ನೀಡಿದ್ದು, ಮುಖ್ಯ ಅತಿಥಿಗಳಾಗಿ ಕೊಪ್ಪಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಬಿ.ಕೆ. ರವಿರವರು ಮತ್ತು ಹೊಸಕೋಟೆ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೈರವರು, ಚೈತ್ರಾ ಕುಲಕರ್ಣಿರವರು ಮತ್ತು ಸತೀಶ್ ರವರು ಸೇರಿದಂತೆ ಸರ್ಕಾರಿ ಅಭಿಯೋಜಕರಾದ ಕುಮಾರಿ ಕಾವ್ಯರವರು ಮತ್ತು ನಿರ್ಮಲಾ ಕುಮಾರಿರವರು ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಬಿ.ಕೆ. ರವಿರವರು ಮಾತನಾಡಿ, 15ನೇ ಶತಮಾನದಲ್ಲಿ ಪಾಳೆಯಗಾರರಾಗಿ ಆಡಳಿತ ನಡೆಸುತ್ತಿದ್ದ ಕನಕದಾಸರು ಅರಿವಿನಿಂದಾಗಿ ಜೀವನದಲ್ಲಿ ವಿರಕ್ತಿಯನ್ನು ತಾಳಿ ಲೋಕದ ಅಂಕುಡೊಂಕುಗಳನ್ನು ತಿದ್ದಲು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿ ಸರಳ ಭಾಷೆ ಮುಖಾಂತರವಾಗಿ ಜೀವನದ ಕಟು ಸತ್ಯಗಳನ್ನು ತಮ್ಮ ಕೀರ್ತನೆಗಳಲ್ಲಿ ತಿಳಿಸುತ್ತಾ ಸಮಾಜದ ಬದಲಾವಣೆಗಾಗಿ ಹೋರಾಟ ಮಾಡಿದ ಸಂತರಲ್ಲಿ ಕನಕದಾಸರು ಶ್ರೇಷ್ಠರಾಗಿದ್ದು, ಅವರ ಕೀರ್ತನೆಯ ಸಾರಗಳು ನಿತ್ಯ ನಾವೆಲ್ಲರೂ ಕೂಡ ಪಾಲಿಸುವಂತಾಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಅವರು ಮಾತನಾಡಿ, ಕನಕದಾಸರ ಕೀರ್ತನೆಗಳು ಕೇವಲ ವೇದಿಕೆಗಳಿಗೆ ಸೀಮಿತವಾಗಬಾರದು, ಅವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಆಗ ಮಾತ್ರ ಅವರ ಆಶಯವನ್ನು ಪಾಲಿಸಿದಂತಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಅವರು ಮಾತನಾಡಿ, ಕನಕದಾಸರು ಶ್ರೀಕೃಷ್ಣನ ಆರಾಧಕರಾಗಿ ತಮ್ಮ ಜೀವನವನ್ನೇ ಅವರ ಭಕ್ತಿಗಾಗಿ ಮುಡಿಪಿಟ್ಟಿದ್ದು, ಮಹಾಭಕ್ತರೆನಿಸಿದ್ದು, ತಮ್ಮ ಕೀರ್ತನೆಗಳಲ್ಲಿ ಜೀವನದ ಮೌಲ್ಯಗಳನ್ನು ನಾವು ನಡೆದುಕೊಳ್ಳಬೇಕಾದ ರೀತಿಗಳನ್ನು ಸರಳ ಭಾಷೆಯಲ್ಲಿ ತಿಳಿಸಿದ್ದು, ಅವು ವೇದಿಕೆಗೆ ಸೀಮಿತವಾಗದೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ತಿಮ್ಮಪ್ಪ ನಾಯಕರು ಅಂದರೆ ಕನಕದಾಸರು ಆ ನಂತರದಲ್ಲಿ ತಮ್ಮ ಎಲ್ಲ ಒಂದು ಏನು ಶ್ರೀಕೃಷ್ಣನಿಗೆ ಅಥವಾ ದೇವರಿಗೆ ತನ್ನ ಜೀವನವನ್ನು ಮುಡುಪಾಗಿಟ್ಟು ಮಾನವೀಯತೆಯನ್ನು ಯಾವ ರೀತಿ ಮಾನವನ ಮೌಲ್ಯಗಳನ್ನು ಯಾವ ರೀತಿ ನಾವು ಭಕ್ತರ ದೇವರುಗಳಿಗೆ ತೊಡಗಿಸ್ಕೋಬೇಕು, ಹಾಗೆ ತಮ್ಮ ಮೌಲ್ಯಗಳನ್ನು ಯಾವ ರೀತಿ ಅರ್ಥಕೊಳ್ಬೇಕು ಅನ್ನೋದ್ರ ಬಗ್ಗೆ ತಮ್ಮ ದಾಸರ ಕೀರ್ತನೆಗಳ ಮೂಲಕ ಮತ್ತು ದಾಸ ಸಾಹಿತ್ಯದ ಮೂಲಕ ನಮ್ಮೆಲ್ಲರಿಗೂ ಸಹ ತಿಳಿಸಿದ್ದಾರೆ. ಆದರೆ ಈ ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ನಾವು ದಾಸ ಸಾಹಿತ್ಯ ಅಥವಾ ದಾಸ ಕೀರ್ತನೆಗಳು ಅಂತ ಏನು ಹೇಳ್ತೀವಿ, ಅದು ಬೆಳಿಗ್ಗೆ ಅಥವಾ ಯಾವ್ದಾದ್ರು ಒಂದು ಸಂದರ್ಭಗಳಲ್ಲಿ ಹಾಡು ಕೇಳೋದಕ್ಕೆ ಸೀಮಿತವಾಗಿದೆ ಅಂತ ಅನಿಸುತ್ತೆ. ಯಾಕೆಂದ್ರೆ ಅವರು ತಮ್ಮ ಕೀರ್ತನೆಗಳಲ್ಲಿ ಮಾನವನ ಕುಲ ಎಷ್ಟು ದೊಡ್ಡದಾಗಿದೆ, ಮನುಷ್ಯತ್ವ ಏನು, ಮಾನವೀಯತೆ ಏನು, ತಮ್ಮ ಸಂಬಂಧಗಳೇನು ಅನ್ನೋದ್ರ ಬಗ್ಗೆ ಅವರು ಸವಿವರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಕುಲ, ಜಾತಿ, ಮತ, ಪಂಗಡಗಳನ್ನು ಮೀರಿದಂಥ ಒಂದು ಧರ್ಮ ಅಥವಾ ಒಂದು ಕುಲ ಅಂತಂದ್ರೆ ಮಾನವೀಯತೆ, ಮನುಷ್ಯತ್ವ, ಮಾನವ ಅಂತೇಳಿ. ಆದರೆ ಇತ್ತೀಚೆಗೆ ಅದು ಎಲ್ಲೋ ನಮ್ಮನ್ನ ಬೇರ್ಪಡೆ ಮಾಡೋದಕ್ಕೆ ಒಂದು ಸಾಧನ ಆಗ್ತಾ ಇದೆ ಅನ್ಸುತ್ತೆ. ಈಗ ಮನುಷ್ಯನಲ್ಲಿ ಏನಾದ್ರು ಜಗಳ ತಂದಿರಬೇಕು ಅಂತಂದ್ರೆ ಬರೀ ಒಂದು ಜಾತಿ ಬೀಜವನ್ನು ಬಿತ್ತಿದ್ರೆ ಸಾಕು, ಅವರು ಇಡೀ ಒಂದು ಊರನ್ನೇ ಸಹ 3 ಭಾಗ ಮಾಡಿ ಅಥವಾ ಏನು ಇಡೀ ಈಗ ನಾವು ಮಣಿಪುರದಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಕರ್ನಾಟಕದಲ್ಲೂ ಸಹ ಸಾಕಷ್ಟು ಕಡೆ ನೋಡ್ತಾ ಇದ್ದೀವಿ. ದೇವಸ್ಥಾನಗಳಿಗೆ ಭೇಟಿ ನೀಡೋದಕ್ಕೆ ಅವಕಾಶ ಇಲ್ಲ, ಅಥವಾ ಊರಿಗೆ ಒಂದು ಬಹಿಷ್ಕಾರ ಆಗುವಂಥ ವ್ಯವಸ್ಥೆ ಅಂತಂದ್ರೆ ಇದು ಒಂದು ಮತ ಮತ್ತು ಪಂಗಡಕ್ಕೆ ಸೀಮಿತವಾಗ್ತಾ ಇದೆ ಹೊರತು ಅವರ ಆಲೋಚನೆಗಳನ್ನು ವ್ಯಕ್ತಪಡಿಸಿದ್ರು ಧರ್ಮ ಸಾಹಿತ್ಯದ ಮೂಲಕ ಅಥವಾ ಕೀರ್ತನೆಗಳ ಮೂಲಕ. ಅದನ್ನು ನಾವು ಪಾಲಿಸೋದ್ರಲ್ಲಿ ಎಡುತ್ತಾ ಇದ್ದೀವಿ. ಅದು ಬರೀ ಯಾವುದೋ ಒಂದು ಜನಾಂಗ ಅಥವಾ ಜಾತಿಗೆ ಸೀಮಿತವಾಗ್ತಾ ಇದೆ ಹೊರತು ಅವರ ಒಂದು ದೊಡ್ಡ ಆಲೋಚನೆ ಏನಿತ್ತು ಅದನ್ನು ನಾವು ಪಾಲನೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಬೇಸರದ ಸಂಗತಿ. ಆದರೆ ಇನ್ನು ಕಾಲ ಮಿಂಚಿಲ್ಲ. ನಾವು ಮನುಷ್ಯರು ಅಂತ ಮೇಲೆ ನಮ್ಮಲ್ಲಿ ಆಸೆ ಆಮಿಷಗಳು ಅಥವಾ ಏನು ಅರಿಷಡ್ವರ್ಗಗಳು ಅಥವಾ ನಾವು ಏನು ಹೇಳ್ತೀವಿ ಅದು ಇದ್ರೂ ಸಹ ಅದನ್ನು ಮೀರಿ ನಾವು ಸಹ ಅವರ ದಾಸ ಸಾಹಿತ್ಯಕ್ಕೆ ಮರಳಾಗಿ ಅಥವಾ ಅದಕ್ಕೆ ನಾವು ನಮ್ಮನ್ನು ತೊಡಗಿಸಿಕೊಂಡು ಅವರ ಆಲೋಚನೆಗಳಿಗೆ, ಅವರ ಕೀರ್ತನೆಗಳಿಗೆ ತಕ್ಕಂತೆ ನಾವು ಸಹ ನಡ್ಕೊಂಡಾಗ ಮಾತ್ರನೇ ಏನು ರಾಮರಾಜ್ಯ ಅಂತ ಹೇಳ್ತೀವಿ, ಆ ರಾಮರಾಜ್ಯ ಅಥವಾ ಈ ಒಂದು ಕೀರ್ತನೆಗಳಿಗೆ ನಾವು ಗೌರವವನ್ನು ಕೊಡಬೇಕು ಅಂತಂದ್ರೆ ಅವರ ಒಂದು ನಡೆಗಳಲ್ಲಿ ನಾವು ಸಹ ನಡಿಬೇಕು. ಇಲ್ಲ ಅಂತಂದ್ರೆ ಏನು ನಮ್ಮ ಮಾನವ ಕುಲ ಅಥವಾ ಮನುಷ್ಯತ್ವ ಅಂತ ಹೇಳ್ತೀವಿ, ಅದು ಅದಕ್ಕೆ ನಾವು ಅರ್ಥವಲ್ಲ ಅನ್ನುವಂಥದ್ದು ಒಂದು
ಬಹಳ ಮುಖ್ಯವಾದಂಥ ವಿಚಾರ. ನಾವು ಎಷ್ಟು ಜನ ನಾವು ಆ ಜಾತಿ ಈ ಜಾತಿ ಬೇರೆಯವ್ರಿಗೆಲ್ಲ ಹೇಳ್ತೀವಿ ಆ ಥರ ಜಾತಿಯಿಂದ ಮಾಡಕ್ಕೆ ಹೋಗ್ಬೇಡಿ ಅಂತ ನಮ್ಮ ತಲೆಗೆ ಬಂದಾಗ ನಾವು ಎಷ್ಟು ಮಟ್ಟಿಗೆ ಅದನ್ನ ತಡಿತೀವಿ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಪ್ರತಿ ಹಂತದಲ್ಲೂ ನಮ್ಮ ಜೀವನದ ಪ್ರತಿ ಹಂತದಲ್ಲಿ ಸಾಹೇಬ್ ಹೇಳ್ದಂಗೆ ಮಾನವ ಕುಲ ಅದೇ ಒಂದೇ ಕುಲ ಇರೋದೇ ಮಾನವ ಕುಲ. ಎಲ್ಲ ಮಾನವರು ಎಲ್ಲರೂ ಒಂದೇ ಅಂತ ನಾವು ತಿಳ್ಕೊಂಡು ಪರಸ್ಪರರು ಒಬ್ಬರಿಗೆ ಏನಾದರೂ ತೊಂದರೆ ಆದಾಗ ಅವರ ತೊಂದರೆಯಲ್ಲಿ ಭಾಗಿಯಾಗಿ, ಸುಖವಾದಾಗ ಸುಖದಲ್ಲಿ ಭಾಗಿಯಾಗಿ, ಈ ರೀತಿಯಾಗಿ ಪರಸ್ಪರವಾಗಿ ಒಂದು ಜೀವನವನ್ನ ನಡೆಸ್ತಾ ಹೋದ್ರೆ ಅಂತಹ ಮಾನ್ಯರು ಕಂಡಂತಹ ಹೇಳಿದಂತಹ ವಾಕ್ಯಗಳಿಗೆ ಅರ್ಥ ಬರುತ್ತೆ ಅಂತ ಅನ್ಕೋತೀನಿ. ರೆವಲ್ಯೂಷನ್ ಏನು ಸಾಹಿತ್ಯದ ಬಗ್ಗೆ ಒಂದು ಚಳವಳಿ ಸ್ಟಾರ್ಟ್ ಆಯಿತು, ಆ ಸಂದರ್ಭದಲ್ಲಿ ಕನಕದಾಸರು ಕೊಟ್ಟಂತಹ ಒಂದು ನಮಗೆ ಒಂದು ಏನು ಅವರು ಅವರ ಒಂದು ದಾಸ ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದಾಗುತ್ತೆ. ಅವರ ಜೀವನ, ಅವರ ಕೊಡುಗೆಯನ್ನು ನೋಡ್ತಾ ಹೋದರೆ ತುಂಬ ವಿಸ್ತಾರವಾದಂತಹ ಜೀವನ ಅವರು. ಶತಾಯುಷಿಯಾಗಿ ಜೀವನ ಹೊರದಂಥ ಕನಕದಾಸರು ಮೂಲತಃ ಅವರು ರಾಜ ಪರಂಪರೆಯಿಂದ ಬಂದು ಒಂದು ನಾಯಕ ಅಂದರೆ ಒಂದು ಬಾಡ ಗ್ರಾಮದ ಸಾಮ್ರಾಜ್ಯದ ಒಂದು ರಾಜಮಂತ್ರಿಯಿಂದ ಬಂದು ಬಹಳ ಚೆನ್ನಾಗಿ ಬೆಳೆದು ಯುದ್ಧದಲ್ಲಿ ಮನ ಪರಿವರ್ತನೆ ಆಗಿ, ಯುದ್ಧದಲ್ಲಿ ಏನಾಗುತ್ತೆ ತುಂಬ ಪರಿವರ್ತನೆ ಆಗಿ ದಾಸನಾಗೋ ಭವಪಾಶನಿಗೋ ಅನ್ನುವಂಥ ಭಗವಂತನ ಆರ್ತನಾದಕ್ಕೆ ಒಪ್ಪಿಗೆ ಕೊಟ್ಟು ತನ್ನ ಅಧಿಕಾರವನ್ನು ತ್ಯಜಿಸಿ ಅಲ್ಲೇನೆ ಅವರಿಗೆ ಜೀವಿಸೆ ಬಂದ್ಬಿಡುತ್ತೆ. ಏನು ಈ ಅಧಿಕಾರ, ಮನುಷ್ಯನ ಜೀವಕ್ಕೆ ಅಪಾರವಂತ ಏನಪ್ಪ, ಯುದ್ಧದಿಂದ ಎಷ್ಟು ಜನ ತಮ್ಮ ಜೀವನ ಕಳ್ಕೊಡ್ತಾರೆ, ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ ಅನ್ನೋ ಆ ಭಗವಂತನ ಆ ಆದೇಶಕ್ಕೆ ಮಣಿದು ಅವರು ದಾಸನಾಗಿ ತಮ್ಮ ಇಡೀ ಜೀವನವನ್ನ ಸಾಮಾಜಿಕ ಪರಿವರ್ತನೆಗಾಗಿ ಮುಡುಪಿಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ದಾಸಶ್ರೇಷ್ಠ ಕನಕದಾಸರು ಬಹುಶಃ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹುಶಃ 2 ಪರಂಪರೆಗಳನ್ನು ನಾವು ಮರಲಿಕ್ಕೆ ಸಾಧ್ಯ ಆಗೋದಿಲ್ಲ. 12ನೇ ಶತಮಾನದ ವಚನ ಸಾಹಿತ್ಯ, ಜನಸಾಮಾನ್ಯರ ಭಾಷೆಯಲ್ಲಿ ಏನು ಜಗಜ್ಯೋತಿ ಬಸವಣ್ಣ ಸಾರಿದಂತಹ ಸಾಮಾಜಿಕ ಸಮಾನತೆಯ ಸಂದೇಶ 12ನೇ ಶತಮಾನದಲ್ಲಾದರೆ, ದಾಸ ಪರಂಪರೆ 16ನೇ ಶತಮಾನದಲ್ಲಿ ಪುರಂದರದಾಸರು ಮತ್ತು ಅನೇಕ ದಾಸರ ಜೊತೆಯಾಗಿ ಕನಕದಾಸರು ಎಲ್ಲ ಬೇರೆ ಬೇರೆ ಭಾಗಗಳ ಪರ್ಯಟನ ಮಾಡಿ ಸಮಾಜದ ಸಾರವನ್ನ ಈ ನಾಡಿಗೆ ತಲುಪಿಸ್ತಕ್ಕಂಥ ಮಹಾನ್ ದಾಸ ಶ್ರೇಷ್ಠರಲ್ಲಿ ಕನಕದಾಸರು ಅಗ್ರಮಾನ್ಯರಾಗ್ತಾರೆ. ಯಾಕೆಂತ ಹೇಳಿದ್ರೆ ಭಾರತ ಶ್ರೇಣೀಕೃತ ವರ್ಗ ಸಂಘರ್ಷದ ಸಮಾಜ ನಮ್ದು ಸಮಾನತೆಯ, ಎಲ್ಲರೂ ಕೂಡ ನಾವು ಸಮಾನರು ಅನ್ನುವ ಮನೋಭಾವದ ಬಗ್ಗೆನೇ ಪ್ರಶ್ನೆಗಳು ಇರತಕ್ಕಂತಹ ಈ ಶ್ರೇಣೀಕೃತ ವರ್ಗ ಸಂಘರ್ಷದಲ್ಲಿ ಬೇರೆ ಜಾತಿ, ಬೇರೆ ಧರ್ಮ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಸಮಾನತೆಯ ಮಧ್ಯದಲ್ಲಿ ಕನಕದಾಸರು ಶ್ರೀಮಠದ ಪ್ರವೇಶವನ್ನ ಪಡೆದು ಅಲ್ಲಿದ್ದಂತಹ ವೈದಿಕ ಆಚರಣೆಗಳ ವಿರುದ್ಧ, ಮೂಢನಂಬಿಕೆಗಳ ವಿರುದ್ಧ ಸೆಟೆದು ನಿಂತು ಎಲ್ಲರೂ ಕೂಡ ನಾವು ಸಮಾನರು ಅನ್ನುವಂತಹ ಸಂದೇಶವನ್ನ ಸಾರೋದ್ರಲ್ಲಿ ಯಶಸ್ವಿಯಾದಂತಹ ದಾಸರಲ್ಲಿ ಕನಕದಾಸರು ಬಹಳ ಮುಖ್ಯವಾದವರು. ಕನಕದಾಸರ ಬಹಳ ದೊಡ್ಡ ಶಕ್ತಿ ಏನಪ್ಪ ಅಂತ ಹೇಳಿದ್ರೆ, ಆ ಶ್ರೇಣೀಕೃತ ವರ್ಗ ಸಂಘರ್ಷ ಬಂದಂತ ಸಂದರ್ಭದಲ್ಲಿ ತಾನು ಅವತ್ತಿನ ಶ್ರೇಣೀಕೃತ ವರ್ಗ ಸಂಘರ್ಷದಲ್ಲಿ ಮೇಲ್ಜಾತಿ ಕೀಳ್ಜಾತಿಯವರು ಏನ್ ಮಾಡ್ಲಿಕ್ಕೆ ಸಾಧ್ಯ? ಈ ಕೆಳಮಟ್ಟದಿಂದ ಬಂದಂತವ್ರಿಗೆ ಸಂಸ್ಕೃತ ಅಂದ್ರೆ ನಾಲ್ಕನೇ ತಿರುಗಲ್ಲ, ಸಂಸ್ಕೃತ ಭಾಷೆ ನಿಮ್ಮದಲ್ಲ, ಸಂಸ್ಕೃತ ದೇವ ಭಾಷೆ ಅನ್ನುವಂತ ಕಾಲ ಇದ್ದಂತಹ ಸಂದರ್ಭದಲ್ಲಿ ಶ್ರೀಮಠದ ಒಬ್ಬ ಭಕ್ತನಾಗಿ ವ್ಯಾಸರಾಜರ ಜೊತೆ ಸೇರಿ ಅವರ ಪರಮ ಭಕ್ತನಾಗಿ ಎಲ್ಲವನ್ನು ಅರೆದು ಕುಡಿದು ಅವರು ಸಾರಿದಂತಹ ಆ ಕೀರ್ತನೆಗಳ ಮತ್ತು ಅವರ ಅನೇಕ ಸಾಹಿತ್ಯ ಕೃತಿಗಳ ಮೂಲಕ ಅವರು ಕೊಟ್ಟಂತಹ ಈ ಸಾಮಾಜಿಕ ಸಮಾನತೆಯ ಸಂದೇಶ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಏನಪ್ಪಾ, ನೀನು ಕುರುಬರ ಜಾತಿಗೆ ಸೇರಿದವರು, ನೀನ್ ಹೆಂಗೆ ಮಡ್ದೊಳಗೆ ಬರ್ತೀಯಾ? ಕುರುಬ ನೀನ್ ಏನ್ ಮಾಡ್ಲಿಕ್ಕೆ ಸಾಧ್ಯ? ನೀನು ಬಹುಶಃ ನಾವು ಹುಡುಗಾಗಲೇ 50-60 ವರ್ಷ 50-60 ಇಸ್ವಿಯಲ್ಲಿ ನಾನು ಕೂಡ ಸಂಸ್ಕೃತ ಸಂಸ್ಕೃತ ಅಭ್ಯಾಸ ಮಾಡಿದ್ದೀನಿ. ಅದು ನಾವು ಕೇಳೋ ಸಂದರ್ಭದಲ್ಲಿ ನಮಗೆ ಕೇಳೋರು ನಾಲ್ಕೇ ತಿರುಗಲ್ಕೊಂಡ್ರ ಸಂಸ್ಕೃತ ಬಹಳ ಕಷ್ಟ ಕಾಣಪ್ಪ, ಇಲ್ಲ ಸ್ವಲ್ಪ ತಿರುಗುತ್ತೆ ಹೇಳ್ಕೊಡಿ ಸ್ವಾಮಿ, ಪಾಪ ಹೇಳ್ಕೊಡಿ ಇಲ್ಲ ಅಂತಲ್ಲ. ಸೊ
60ರ ದಶಕದಲ್ಲೇ ಆ ಪರಿಸ್ಥಿತಿ ಇದ್ದಂತ ಸಂದರ್ಭದಲ್ಲಿ 16ನೇ ಶತಮಾನದಲ್ಲಿ ಯಾವ ಪರಿಸ್ಥಿತಿ ಇತ್ತು, ಹೇಗೆ ಕೀಳ್ ಜಾತಿಯನ್ನು ನಿನ್ನಿಂದ ನಾವು ಕಲಿಬೇಕು ಅನ್ನುವಂತಹ ಆ ಶ್ರೇಣೀಕೃತ ವರ್ಗ ಸಂಘರ್ಷ. ನಾನು ಕೆಳ ಜಾತಿ, ನೀನು ಮೇಲ್ ಜಾತಿ, ರ್ಯಾಂಕ್ ಪೈಕಿ ಜಾತಿ, ನಾನು 9ನೇ ರ್ಯಾಂಕ್ ಜಾತಿ, ನೀನು 10ನೇ ರ್ಯಾಂಕ್ ಜಾತಿ, ನೀನು 7ನೇ ರ್ಯಾಂಕ್ ಜಾತಿ, ಈ ಶ್ರೇಣೀಕೃತ ವರ್ಗ ಸಂಘರ್ಷದ ನಡುವೆ ಅಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನ ಹೋಗೋ ಹಾಗೆ ಮಾಡಿ ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ನೇರವಾಗಿ ಪ್ರಶ್ನೆಯನ್ನ ಮಾಡಿ, ಹೌದಪ್ಪ ನಾನು ಕೀಳ್ ಜಾತಿಯವರು ಸರಿ, ಆದ್ರೆ ಕುಲ ಅಂತ ಯಾಕೆ ಹೊಡೆದಾಡ್ತೀರಿ? ಕುಲ ಅಂತ ನಾವು ಆಯ್ತೀಗ, ಕುಲ ಅಂತ ನೀವು ಅಂತೀರಲ್ಲ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ನಾನು ಕುಡಿಯೋ ನೀರು ಯಾವ ಕುಲ, ನನಗೆ ಗಾಳಿ ಕುಡಿತಾ ಇದೀವಿ, ನಾವೆಲ್ಲರೂ ಒಂದೇ ಗಾಳಿ ಕುಡಿತಾ ಇದೀವಿ, ಅದು ಯಾವ ಕುಲ ಅಂತ ಪ್ರಶ್ನೆ ಮಾಡುವ ಮೂಲಕ ಇಡೀ ಸಮಾಜದ ಇಡೀ ವಾತಾವರಣವನ್ನೇ ಬದಲಿ ಮಾಡ್ತಕ್ಕಂತಹ ಮತ್ತೆ ನಮ್ಮಲ್ಲಿ ಯೋಚನಾ ಲಹರಿಯನ್ನ ಹುಟ್ಟಿಸ್ತಕ್ಕಂತಹ ಆ ಬಹಳ ಇಡೀ ಆ ವ್ಯವಸ್ಥೆ ವಿರುದ್ಧ ಸಿಡಿದೆದ್ದು ಆ ಎಲ್ಲರನ್ನೂ ಕೂಡ ಪದೇ ಅವರು ಪ್ರಶ್ನೆ ಮಾಡ್ತಾ ಅವರ ಮನೋಸ್ಥಿತಿಯನ್ನ ತಿಂತಕ್ಕಂತಹ ಬಹಳ ದೊಡ್ಡ ಕೆಲಸವನ್ನ ಮಾಡಿದಂಥವರು ಕನಕದಾಸ. ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ, ಕುಲವೆನ್ನುತ್ತೀಯರು. ಹೌದು, ಎಲ್ಲರೂ ನಾವು ಕುಲ ಅಂತೀವಿ. ಕುಲವೇ ಯಾವುದು? ಭಕ್ತ ಕನಕದಾಸರ ಜಯಂತ್ಯೋತ್ಸವ ಮತ್ತೊಮ್ಮೆ ತಮಗೆಲ್ಲರೂ ಶುಭಾಶಯಗಳು. ಇಂದು ನಾವು ವಕೀಲ ಸಂಘದ ವತಿಯಿಂದ ಏಕೆಂದರೆ ಕನ್ನಡದ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ನಿನ್ನೆ ರಜೆ ಇರೋದ್ರಿಂದ ಇವತ್ತು ಆಚರಣೆ ಮಾಡಲು ತೀರ್ಮಾನ ಮಾಡಿಕೊಂಡ್ವಿ. ದಾಸರು 16ನೇ ಶತಮಾನದಲ್ಲಿ ಸಮಬಾಳು ಹೀಗೆ ನಮ್ಮ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಏನು ಅನ್ವಯಿಸ್ತಾರೆ ಆಗಲೇ ಅವರು ಕಲ್ಪನೆ ಕಂಡಿದ್ರು. ಸಮಾಜದಲ್ಲಿ ಯಾವ ಥರ ಇರಬೇಕು ಅಂತ ಹೇಳಿ ಅವರು ಕನಸ್ಕೊಂಡಿದ್ರು. ಮತ್ತೆ ಈಗ ಅವರು ಅವ್ರು ಇದರಲ್ಲಿ ಹೇಳ್ತಾರೆ, ನಾವು ಸಮಾಜ ಸುಧಾರಣೆ ಮಾಡಬೇಕಂದ್ರೆ ಅವಮಾನಗಳು ಬರ್ಸ್ಕೋಬೇಕು. ಅವ್ರಿಗೆ ಎಷ್ಟೋ ಸಲ ಅವಮಾನಗಳು ಆದ್ರೂ ಸಹ ಅವರು ಅದನ್ನೆಲ್ಲ ಬರ್ಸ್ಕೊಂಡು ಸಮಾಜನ ತಿದ್ದಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕನಕದಾಸರು ನಾವೇನು ತತ್ವಗಳ ತಿಳ್ಕೊಟ್ಟು ಅದೆಲ್ಲ ನಾವು ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡಿದಂಥ ಎಲ್ಲ ನನ್ನ ವಕೀಲ ಸಂಘದ ಹಿರಿಯ ಹಾಗೂ ಕಿರಿಯ ಮಿತ್ರರೇ ಹಾಗೂ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ